ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಆಗಸ್ಟ್ ತಿಂಗಳ 24ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು, ಇನ್ನೂ ಕ್ಷಮಿಸಿಲ್ಲ. ನೋಡು, ನಾನು ನಿನ್ನನ್ನು ಫರೋಹನಿಗೆ ದೇವರನ್ನಾಗಿ ಮಾಡಿದ್ದೇನೆ. ವಿಮೋಚನ ಕಾಂಡ 7:1. ಮೂರ್ಖರನ್ನು ಬುದ್ಧಿವಂತರನ್ನಾಗಿ ಮಾಡುವವನು ಕರ್ತನೇ. ಬಲಿಷ್ಠರನ್ನು ನಾಚಿಕೆಪಡಿಸಲು ಅವನು ದುರ್ಬಲರನ್ನು ಆರಿಸಿಕೊಳ್ಳುತ್ತಾನೆ. ತಾನು ಕೇವಲ ಮಗುವಾಗಿದ್ದು ಹೇಗೆ ಮಾತನಾಡಬೇಕೆಂದು ತಿಳಿದಿಲ್ಲ ಎಂದು ಹೇಳಿದ ಯೆರೆಮೀಯನನ್ನು ಅವನು ಒಬ್ಬ ಬಲಿಷ್ಠ ಪ್ರವಾದಿಯನ್ನಾಗಿ ಉನ್ನತೀಕರಿಸಿದನು. ಫರೋಹನ ಕೈಯಿಂದ ಇಸ್ರಾಯೇಲ್ಯರನ್ನು ಬಿಡಿಸಲು ಅವನು ತನ್ನನ್ನು ತಾನು ನಿಧಾನ ನಾಲಿಗೆ ಎಂದು ಕರೆದುಕೊಳ್ಳುವ ಮೋಶೆಯನ್ನು ಬಳಸಿದನು. ಮತ್ತು ಇಂದು ಕರ್ತನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಆತನ ಆಯ್ಕೆ ಎಷ್ಟು ಅದ್ಭುತವಾಗಿದೆ! ಮಹಾ ಅದ್ಭುತಗಳನ್ನು ಮಾಡುವ ಮೊದಲು ಕರ್ತನು ಮೋಶೆಯ ಎಲ್ಲ ವ್ಯರ್ಥ ನೆಪಗಳನ್ನು ತಳ್ಳಿಹಾಕಿ ಅವನನ್ನು ಬಲಪಡಿಸಿದನು. ಮೊದಲು ಅವನು ಮೋಶೆಯ ಸ್ವಯಂ ಅನುಮಾನವನ್ನು ಹೋಗಲಾಡಿಸಿ, ನಾನು ನಿನ್ನನ್ನು ಫರೋಹನಿಗೆ ದೇವರಂತೆ ಮಾಡುತ್ತೇನೆ ಎಂದು ಘೋಷಿಸಿದನು. ತದನಂತರ ಮೋಶೆಯೊಂದಿಗಿದ್ದ ಕರ್ತನು ಎಲ್ಲ ಮಾಂತ್ರಿಕರು, ಜ್ಞಾನಿಗಳು ಮತ್ತು ಈಜಿಪ್ಟಿನ ಎಲ್ಲ ಜ್ಞಾನಕ್ಕಿಂತ ದೊಡ್ಡವನೆಂದು ಮೋಶೆಗೆ ತೋರಿಸಿದನು. ಮೋಶೆ ಗಾಳಿಗೆ ಧೂಳನ್ನು ಎಸೆದಾಗ ಅದು ಸೊಳ್ಳೆಗಳಾಗಿ ಬದಲಾಯಿತು. ನೊಣಗಳು ಮತ್ತು ಮಿಡತೆಗಳ ಹಿಂಡುಗಳು ಭೂಮಿಯನ್ನು ತುಂಬಿದವು. ಲೆಕ್ಕವಿಲ್ಲದಷ್ಟು ಕಪ್ಪೆಗಳು ಈಜಿಪ್ಟಿಗೆ ಹಾರಿದವು. ನೀರು ರಕ್ತವಾಯಿತು. ನೈಲ್ ನದಿಯು ಬಲವಾದ ಅಹಿತಕರ ವಾಸನೆಯಿಂದ ಕೂಡಿತು. 3 ದಿನಗಳ ಕಾಲ ದಟ್ಟವಾದ ಕತ್ತಲೆ ಈಜಿಪ್ಟನ್ನು ಆವರಿಸಿತು. ಮತ್ತು ಈ ಎಲ್ಲ ಬಾಧೆಗಳ ಜೊತೆಗೆ ಈಜಿಪ್ಟಿನ ಪ್ರತಿಯೊಬ್ಬ ಚೊಚ್ಚಲ ಮಗುವನ್ನು ಕೊಲ್ಲಲಾಯಿತು. ಆದರೆ ಪಸ್ಕದ ಕುರಿಮರಿಯ ರಕ್ತದಿಂದ ಗುರುತಿಸಲ್ಪಟ್ಟ ಬಾಗಿಲಿನ ನಿಲುವುಗಳನ್ನು ಹೊಂದಿದ್ದ ಇಸ್ರಾಯೇಲ್ಯರನ್ನು ಸಂರಕ್ಷಿಸಲಾಯಿತು ಮತ್ತು ಗುಲಾಮಗಿರಿಯಿಂದ ಬಿಡುಗಡೆ ಮಾಡಲಾಯಿತು. ಶೀಘ್ರದಲ್ಲೇ ಅವರು ಅವರ ಮುಂದೆ ಕೆಂಪು ಸಮುದ್ರವನ್ನು ಎದುರಿಸಿದರು. ದೇವರು ಕೇವಲ ಒಂದು ಮಾತಿನ ಮೂಲಕ ಸಮುದ್ರವನ್ನು ಸುಲಭವಾಗಿ ವಿಭಜಿಸಬಹುದಿತ್ತು. ಆದರೆ ಅವನು ಮೋಶೆಯ ಮೂಲಕ ಪವಾಡವನ್ನು ಮಾಡಲು ಆರಿಸಿಕೊಂಡನು. ಮತ್ತು ಮೋಶೆ ತನ್ನ ಕೋಲನ್ನು ಚಾಚಿದಾಗ ಕೆಂಪು ಸಮುದ್ರವು ಇಬ್ಬಾಗವಾಯಿತು. ಇಸ್ರಾಯೇಲರಿಗೆ ದಾರಿ ಮಾಡಿಕೊಟ್ಟ ಅದೇ ಕೆಂಪು ಸಮುದ್ರವು ಅವರ ಎಲ್ಲ ಶತ್ರುಗಳನ್ನು ಒಳಗೆ ಸೇರಿಸಿಕೊಂಡಿತ್ತು. ನಂತರ ಅರಣ್ಯದಲ್ಲಿ ಅಮಲೇಕ್ಯರು ಇಸ್ರಾಯೇಲರ ವಿರುದ್ಧ ಯುದ್ಧದಲ್ಲಿ ಬಂದರು. ದೇವರು ಒಂದೇ ಆಜ್ಞೆಯಿಂದ ಅವರಿಗೆ ಸುಲಭವಾದ ಜಯವನ್ನು ನೀಡಬಹುದಿತ್ತು. ಆದರೆ ಮತ್ತೆ ಆತನು ಅದನ್ನು ಮೋಶೆಯ ಮೂಲಕ ಮಾಡಲು ಆರಿಸಿಕೊಂಡನು. ಮೋಶೆ ತನ್ನ ಕೋಲನ್ನು ಎತ್ತಿದಾಗ ಇಸ್ರಾಯೇಲ್ ಜಯಗಳಿಸಿತು ಮತ್ತು ಯುದ್ಧವನ್ನು ಗೆದ್ದಿತು. ದೇವರ ಪ್ರಿಯ ಮಕ್ಕಳೇ, ನೀವು ಕರ್ತನಿಗಾಗಿ ಎದ್ದು ನಿಲ್ಲಲು ಸಿದ್ಧರಿದ್ದರೆ ಆತನು ನಿಮ್ಮನ್ನು ಶಕ್ತಿಗಳು ಮತ್ತು ವರಗಳಿಂದ ಸಜ್ಜುಗೊಳಿಸಲು ಉತ್ಸುಕನಾಗಿದ್ದಾನೆ. ನೀವು ನಿಮ್ಮ ಭಯ ಮತ್ತು ನೆಪಗಳನ್ನು ಬದಿಗಿಟ್ಟು ಕರ್ತನಿಗಾಗಿ ಎದ್ದು ನಿಲ್ಲುವಿರಾ? ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಇನ್ನೊಬ್ಬನಿಗೆ ಅದ್ಭುತ ಕಾರ್ಯಗಳು, ಮತ್ತೊಬ್ಬನಿಗೆ ಪ್ರವಾದನೆಗಳು, ಇವೆಲ್ಲವೂ ಒಂದೇ ಆತ್ಮನಿಂದ ಕೊಡಲ್ಪಟ್ಟವು. 1 ಕೊರಿಂಥದವರಿಗೆ 12:10. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.